ಹಲೋ ಫ್ರೆಂಡ್ಸ್, ನಾನು ನಿಮ್ಮ BK ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣಪ್ಪ ಅಂತಂದ್ರೆ, ನೀವು ಫಸ್ಟ್ ಟೈಮ್ ಮೊದಲಿಗೆ ಯಾರು ಪರೀಕ್ಷೆ ಬರೀತಿದ್ದಾರಲ್ಲ ಅವರು ಯಾವ ರೀತಿ ಎಕ್ಸಾಮ್ ಇರುತ್ತೆ, ಯಾವ ಮಿಸ್ಟೇಕನ್ನು ಮಾಡಬಾರ್ದು, ಹೋಗುವಾಗ ಡಾಕ್ಯುಮೆಂಟ್ಸ್ ಏನು ಇರಬೇಕು, ಯಾವ ರೀತಿ ಒಯ್ಯಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದೇ ರೀತಿ ಮಾಡೆಲ್ ಟೆಸ್ಟ್ ಕೂಡ ವೆಬ್ಸೈಟಲ್ಲಿ ಲಿಂಕ್ ಸಿಕ್ಕಿದೆ. ಸೊ ಅದು ಕೂಡ ಲಿಂಕನ್ನು ಯಾವ ರೀತಿ ಓಪನ್ ಮಾಡಬೇಕು, ಏನನ್ನು ಮಾಡಬೇಕಂತೇಳಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗೋಣ. ಅದೇ ರೀತಿ ಯಾರಿನ್ನೂ ಪ್ರೀವಿಯಸ್ ನಾನು ಕ್ಲಾಸಸ್ಸನ್ನು ಮಾಡಿದ್ದೀನಲ್ಲ, ಸಂಭವನೀಯ ಪ್ರಶ್ನೆಗಳು, ಅದೇ ರೀತಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಹಾಗೆ ಟಾಪಿಕ್ ವೈಸ್ ಮಾಡಿದ್ದೀನಲ್ಲ, ಅವನ್ನೆಲ್ಲವೂ ನೀವು ಏನು ಮಾಡಬೇಕು, ನೋಡ್ತಾ ಹೋಗಬೇಕು. 100% ನೀವು ಯಾವುದೇ ಪ್ರಿಪ್ರೇಷನ್ ಮಾಡಲಿಲ್ಲ ಅಂದ್ರೂ 80% ನಿಮಗೆ ಯೂಸ್ ಆಗೇ ಆಗುತ್ತೆ ಯಾವ ವಿಡಿಯೋಸು. ಓಕೆ, ಒಂದು ಸಲ ನೀವು ನೋಡಿರಿ. ಅದೇ ರೀತಿ ಯಾರಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಅದೇ ರೀತಿ ಈ ಮಾಡೆಲ್ ಟೆಸ್ಟ್ ಯಾವ ರೀತಿ ಇರುತ್ತೆ ಅಂತೇಳಿ ಆನ್ಲೈನಲ್ಲಿ ನಿಮಗೇನು ಮಾಡ್ತೀನಿ, ಗ್ರೂಪಲ್ಲಿ ಕೂಡ ಲಿಂಕನ್ನು ಸೆಂಡ್ ಮಾಡ್ತೀನಿ. ಓಕೆ, ಅದೇ ರೀತಿ ನಿಮಗೆ ಯಾವುದೇ ಕ್ವಶನ್ಸ್ ಇದ್ರೂ ನೀವು ವಾಟ್ಸಪ್ ಮುಖಾಂತರ ನನಗೆ ಮೆಸೇಜ್ ಹಾಕ್ಬೋದು. ಏನೇ ಪ್ರಾಬ್ಲಮ್ ಇದ್ರೂ, ಯಾವ ರೀತಿ ಏನೇ ಮಿಸ್ಟೇಕ್ ಇದ್ರೂ ನೀವು ನನಗೆ ಕೇಳ್ಬೋದು. ಓಕೆ, ಅದೇ ರೀತಿ ಮುಂದಿನ ನಾವು ಫಸ್ಟಿಗೆ ಏನು ನೋಡೋಣ, ಯಾವ್ಯಾವ ಮಿಸ್ಟೇಕನ್ನು ಮಾಡ್ಬೋದು, ಯಾವ್ಯಾವ ಮಿಸ್ಟೇಕನ್ನು ಮಾಡಬಾರ್ದು. ಹಾಲ್ ಟಿಕೆಟ್ ಸರ್ ಕಲರ್ ತೊಗೋಬೇಕು ಏನೋ ನಾರ್ಮಲ್ ತೊಗೋಬೇಕು ಅಂತ ಕೇಳ್ತಾ ಇರ್ತೀರಿ. ಸೊ ಅದು ಕೂಡ ಹೇಳ್ತೀನಿ. ಅದೇ ರೀತಿ ಮತ್ತು ಫೋಟೋಸ್ ಒಯ್ಯಬೇಕಾ, ID ಪ್ರೂಫ್ ಒಯ್ಯಬೇಕಾ, ಅದೇ ರೀತಿ ಟೈಮಿಂಗ್ ಹೆಂಗೆ ಮೇಂಟೈನ್ ಮಾಡಬೇಕು, ಅಲ್ಲಿ ಟೈಮಿಂಗ್ ಯಾವ ರೀತಿ ಹೋಗಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಹೇಳಿಕೊಡ್ತೀನಿ. ಡನ್. ಮತ್ತು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಅವರು ಕೂಡ ಮಾಡ್ಕೋರಿ. ಅದೇ ರೀತಿ ವಿಡಿಯೋವನ್ನು ಶೇರ್ ಮಾಡಿರಿ. ಯಾರು ನಿಮ್ಮ ಫ್ರೆಂಡ್ಸ್ ಕೂಡ ಸ್ಟಡಿ ಅವರಿಗೆ ಗೊತ್ತಾಗಲಿ, ಯಾವ ರೀತಿ ಕ್ವಶನ್ಸ್ ಇರ್ತಾವಂತೇಳಿ ಅವ್ರಿಗೆ ಕೂಡ ಹೆಲ್ಪ್ ಆಗಲಿ ಅನ್ನೋದನ್ನು ಮಾತ್ರ ಇದು ಉದ್ದೇಶ. ಓಕೆ, ಮೊದಲಿಗೆ ನಾವು ಏನು ನೋಡೋಣ ಅಂತಂದ್ರೆ, ಈಗ ಮಿಸ್ಟೇಕ್ಸನ್ನು ನೋಡ್ತಾ ಹೋಗೋಣ. ಯಾವ ರೀತಿ ಮಿಸ್ಟೇಕು, ಫಸ್ಟ್ ಒನ್ ನೋಡಿರಿ. ಈಗ ಹಾಲ್ ಟಿಕೆಟಲ್ಲಿ ಫಸ್ಟ್ ನೀವು ಏನು ಮಾಡಬೇಕು, ಡೇಟನ್ನು ನೋಡಬೇಕು. ಏನು ನೋಡಬೇಕು, ಡೇಟು ಯಾವ ಡೇಟ್ ಬಂದದ ಆ ಡೇಟನ್ನು ಕರೆಕ್ಟಾಗಿ ನೋಡ್ಕೊಂಡು ಹೋಗಬೇಕು. ಅದೇ ರೀತಿ ಆ ಊರಿಗೆ ಎಲ್ಲಿ ಬಂದತ್ತಲ್ಲ ಅಲ್ಲಿ ವ್ಯವಸ್ಥೆ ಯಾವ ರೀತಿ, ಬಸ್ಸು ಟ್ರೈನು, ನೀವು ಅಡ್ವಾನ್ಸ್ ಆಗಿ ಹೋಗಿ ಆ ಊರಲ್ಲಿ ನೀವು ಇರಬೇಕಾಗತ್ತೆ. ಸಮೀಪ ಇದ್ರೆ ನೋ ಪ್ರಾಬ್ಲಮ್, ದೂರ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ನಿಮ್ಗೆ ಹೇಳೋದು. ಅದೇ ರೀತಿ ಟೈಮಿಂಗ್ ನೋಡಿರಿ. ಅದೇ ರೀತಿ ಯಾವ ಡೇಟಿಗೆ ನೋಡಿರಿ. ಟೈಮಿಂಗು ಈಗ ಒಂದು ವೇಳೆ 11 ಗಂಟೆ ಐತಪ್ಪ, 11 ಗಂಟೆ ಐತಂತಂದ್ರೆ ನೀವು 9:30 ಅಂದರೆ ಇರಬೇಕಲ್ಲಿ. ಯಾಕಂತಂದ್ರೆ ಸರ್ ನಮ್ಮದು ಎಂಟ್ರಿ ಟೈಮ್ 10 ಗಂಟೆಗೆ ಅದ, ಕ್ಲೋಸಿಂಗ್ 11 ಗಂಟೆಗೆ ಅದ. ಸೊ ಸರ್ 1 ತಾಸು ಗ್ಯಾಪ್ ಅದ ಸರ್, ಆರಾಮ್ ಹೋಗು ನೋಡಿರಿ 10:30 ಅಂತಂದ್ರೆ ನೋ. ಯಾಕಂತಂದ್ರೆ ಸ್ವಲ್ಪ ಮಿಸ್ಟೇಕ್ ಆದ್ರೂ ನಿಮಗೆ ಟೈಮ್ ವೇರಿಯೇಷನ್ ಆದರೂ ನಿಮಗೆ ಎಂಟ್ರಿ ಇರಲ್ಲ ಒಳಗಡೆ. ಆನ್ಲೈನಲ್ಲಿ ನಿಮ್ಮದು ಲಾಗಿನ್ ಟೈಮ್ ಇರುತ್ತಲ್ಲ, ಅಷ್ಟಕ್ಕಿಂತ ಮುಂಚೆ 1 ಅವರ್ ಒಳಗಡೆ ನಿಮ್ಮನ್ನ ಒಳಗಡೆ ಹೋಗಿ ಕೂಡಿಸ್ತಾರೆ. ಆದರೆ ಪ್ಲೇಸಸ್ಸನ್ನು ನೋಡ್ಕೋರಿ. ಕೆಲವೊಂದು ಸೆಂಟ್ರ್ಗಳು ಎರಡೆರಡು ಇರ್ತಾವೆ ಒಂದೊಂದು ಸಿಟಿ ಒಳಗೆ. ಸೊ ಅವುಗಳನ್ನೂ ಕೂಡ ಮೇಯ್ನಾಗಿ ನೀವು ನೋಡ್ಕೋಬೇಕಾಗತ್ತೆ. ಆದರೆ ಟೈಮಿಂಗ್ ವೆರಿ ವೆರಿ ಇಂಪಾರ್ಟೆಂಟು. 9:30 ಅಂದರೂ ನೀವು ರೀಚ್ ಆಗಿ ಇರಬೇಕು. ಸೆಕೆಂಡ್ ಒನ್ನು ಹಾಲ್ ಟಿಕೆಟ್ ಅಂದರೆ ಏನು? ಹಾಲ್ ಟಿಕೆಟಲ್ಲಿ ಸರ್ ನಾವು ಫಸ್ಟ್ ಮಾಡೋದೇನು, ಕಲರ್ ಪ್ರಿಂಟ್ ತೊಗೋಬೇಕು. ಅದರಲ್ಲಿ ಕೊಟ್ಟ ತಕ್ಷಣ ನೀವು ಫೋಟೋ ಕ್ಲಿಯರ್ ಇರಬೇಕು. ಆಮೇಲೆ ನಿಮ್ಮ ಪೇರೆಂಟ್ಸ್ ನಂಬರ್ ಇರುತ್ತಲ್ಲಿ, ಪೇರೆಂಟ್ಸ್ ನೇಮ್ ಇರುತ್ತೆ, ಅವುಗಳನ್ನ ಫಿಲ್ ಮಾಡ್ಕೋಬೇಕು. ಡೇಟು ಆಮೇಲೆ ಡೇ ಮಾಡಿಕೊಂಡು ನಿಮ್ಮ ಸಿಗ್ನೇಚರ್ ಇರುತ್ತೆ, ಸಿಗ್ನೇಚರ್ ಮಾಡಿಕೊಂಡು ಹೋಗಬೇಕು. ಆದರೆ ಏನು ಫಸ್ಟ್ ಇಂಪಾರ್ಟೆಂಟು, ಕಲರ್ ಪ್ರಿಂಟೌಟ್ ತೊಗೋಬೇಕು. ಅದೇ ರೀತಿ ಅದರ ಜೊತೆಗೆ ಒಂದು ID ಪ್ರೂಫ್ ತೊಗೋರಿ. ಒರಿಜಿನಲ್ ID ಪ್ರೂಫ್ ಇರುತ್ತೆ, ಫೋಟೋ ಕ್ಲಿಯರ್ ಇರಬೇಕು. ನಿಮ್ಮ ಅಪ್ಲಿಕೇಶನಲ್ಲಿ ಯಾವ ಥರ ನೀವು ನೇಮ್ ಹಾಕಿರಲ್ಲ ಅದೇ ರೀತಿ ನೇಮ್ ಇರುವಂತಹ ID ಪ್ರೂಫ್ ಒಯ್ಯಿರಿ, ವೇರಿಯೇಷನ್ ಆಗಬಾರ್ದು. ಓಕೆ, ಫೋಟೋ ಕ್ಲಿಯರ್ ಇಲ್ಲ ಅಂದ್ರೆ 1-2 ಫೋಟೋ ಒಯ್ಯಿರಿ, ಏನು ವೇಸ್ಟ್ ಆಗೋಲ್ಲ. ಮತ್ತೆ ಉಳಿದ್ರೆ ನೀವು ವಾಪಸ್ ತರಬಹುದು. ಅದೇ ರೀತಿ ಸರ್ ಆನ್ಲೈನ್ ಟೆಸ್ಟು ಅಂತಂದ್ರಲ್ಲ, ಅದು ಹೇಗೆ, ಈ ರೀತಿ ಪೇಜಸ್ ಓಪನ್ ಆಗುತ್ತೆ. ಯಾವ ರೀತಿ ಓಪನ್ ಆಗುತ್ತೆ ಅಂತ ನಿಮಗೆ ಲಿಂಕು ಓಪನ್ ಮಾಡಿ ತೋರಿಸ್ತೀನಿ ನೋಡಿರಿ. ಈ ರೀತಿ ಒಂದು ಲಿಂಕನ್ನು ನಿಮಗೆ ಗ್ರೂಪಲ್ಲಿ ಸೆಂಡ್ ಮಾಡ್ತೀನಿ. ಆ ಲಿಂಕನ್ನು ಓಪನ್ ಮಾಡಿದ ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಈ ಥರ ಒಂದು ಪೇಜ್ ಓಪನ್ ಆದಮೇಲೆ ಅಲ್ಲಿ ನೀವು ಯಾವ ಪರೀಕ್ಷೆಯನ್ನು ನೀವು ಅಪ್ಲೈ ಮಾಡಿದಿರಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಫಸ್ಟಿಗೆ. ನೋಡಿರಿ, ಇಲ್ಲಿರುತ್ತೆ ಎಲ್ಲ ಕ್ಲರ್ಕು ಅವೆಲ್ಲವೂ ಇರ್ತವೆ. ಆಮೇಲೆ ಅಲ್ಲಿ ನಾನು ಈಗ ಅಗ್ನಿವೀರ್ JD ಅಂತ ಕ್ಲಿಕ್ ಮಾಡಿದ್ದೀನಿ. ಅಲ್ಲಿ ಹೋಗಿ ಗೋ ಅಂತೇಳಿ ಕ್ಲಿಕ್ ಮಾಡಬೇಕು. ಗೋ ಅಂತ ಹೋಗಿ ಕ್ಲಿಕ್ ಮಾಡಿದ್ರೆ ಈ ಥರ ಪೇಜ್ ಆಗುತ್ತೆ. ಅಲ್ಲಿ ಲಾಗಿನ್ ID ನಿಮ್ಮದು ಪಾಸ್ವರ್ಡ್ ಹಾಕಿದರೆ ನೀವು ಏನು ಮಾಡು, ಮಾಡೆಲ್ ಟೆಸ್ಟನ್ನು ಅಟೆಂಡ್ ಮಾಡ್ಬೋದು ಆನ್ಲೈನಲ್ಲಿ. ಅದೇ ರೀತಿ ನೀವು ಹೋದ ತಕ್ಷಣ ಫಸ್ಟಿಗೆ ಈ ರೀತಿ ನೀವು ಎಕ್ಸಾಮಲ್ಲಿ ಹೋದ್ಮೇಲೆ ಈ ಥರ ಒಂದು ನಿಮ್ಮ ಡೆಸ್ಕ್ಟಾಪಲ್ಲಿ ಪೇಜ್ ಓಪನ್ ಇರುತ್ತೆ. ಆದರೆ ಫಸ್ಟಿಗೆ ಅಲ್ಲೂ ಏನು ನೋಡಬೇಕು, ನಿಮ್ಮದು ಫೋಟೋ ನಿಮ್ಮದೇ ಐತೇನಿಲ್ಲೋ, ಏನು ನೋಡ್ಬೇಕು ರೀ, ಫಸ್ಟಿಗೆ ನಿಮ್ಮ ಫೋಟೋ ನಿಮ್ಮದೇ ಐತೋ ಇಲ್ಲೋ.
ಆಮೇಲೆ ನಿಮ್ಮ ನೇಮು ನಿಮ್ಮದೇ ಐತಿಲ್ಲೋ ನೇಮು ಅದು ನೋಡಬೇಕು. ಓಕೆ, ನೀವು ಒಳಗಡೆ ಎಂಟ್ರಿ ಆದಮೇಲೆ ನಿಮ್ಮದೆಲ್ಲ ಚೆಕಪ್ ಮಾಡ್ತಾರೆ. ಸೊ ಯಾವುದು ದಾರ ಮೆಟಲ್ಸು, ಚೈನು, ಉಂಗುರ ಇವು ಯಾವುದೇ ಓದನ್ನು ಒಯ್ಬೇಡ್ರಿ. ಓಕೆ, ಅದೇ ರೀತಿ ನೀವು ಓಪನ್ ಆದಮೇಲೆ ನಿಮ್ಮದು ಹಾಲ್ ಟಿಕೆಟನ್ನು ಇಸ್ಕೊಂಡು ಅಲ್ಲಿ ಸ್ಕ್ಯಾನರ್ ಮಾಡಿಕೊಂಡು ನಿಮ್ಮದೇ PC ನಂಬರ್ ಕೊಡ್ತಾರೆ. ಅಲ್ಲಿ ಮೇಲ್ಗಡೆ ಐತಲ್ಲ C001 ಅಂತೇಳಿ ಆ ಥರ ಒಂದು ನಂಬರ್ ಕೊಡ್ತಾರೆ. ಆ ನಂಬರ್ ಯಾವುದೈತಲ್ಲ ಅಲ್ಲಿ ನಿಮ್ಗೆ ಹೇಳ್ತಾರೆ ಎಲ್ಲ. ಅಲ್ಲಿ ಹೋಗಿ ಕೇಳಿಕೊಂಡು ಅಲ್ಲಿ ಕೂತ್ಕೊಂಡು ಫಸ್ಟ್ PC ಓಪನ್ ಏನೂ ಮಾಡೋಂಗಿಲ್ಲ, ಎಲ್ಲ ಓಪನ್ ಇರುತ್ತೆ. ಸ್ವಲ್ಪ ಮೌಸನ್ನು ಸ್ವಲ್ಪ ಶೇಕ್ ಮಾಡಿದರೆ ನಿಮ್ಮ PC ಲೈಟ್ ಆಗುತ್ತೆ. ಅಲ್ಲಿ ನೋಡಿದ್ಮೇಲೆ ನಿಮ್ಮದು ಹೆಸರು ಐತೋ ಇಲ್ಲೋ ನೋಡಬೇಕು. ಏನೇ ಚೇಂಜಸ್ ಇದ್ದರೂ ನೀವೇನೂ ಶಾನ್ಯಾತನ ಯೂಸ್ ಮಾಡೋಂಗಿಲ್ಲ. ಅಲ್ಲಿ ಅವರಿಗೆ ಏನೇ ಡೌಟ್ಸ್ ಇದ್ದರೂ ಅವ್ರಿಗೆ ಕೇಳ್ಕೊಬೇಕು. ಒಂದು ಸಲ ನೀವು ಎಕ್ಸಿಟ್ ಆದ್ರೆ ಅಂದ್ರೆ ನಿಮ್ಮದು ಹೊಳ್ಳಿ ಎಂಟ್ರಿ ಆಗಂಗಿಲ್ಲ ಅಲ್ಲಿ ಲಾಗಿನ್ನು. ಓಕೆ, ಕ್ಯಾಲ್ಕುಲೇಟರ್ ಹುಡುಕ್ಯಾಡ್ನಿ ಅದನ್ನ ಹುಡುಕ್ಯಾಡ್ನಿ ಏನೇನು ಮಾಡೋಂಗಿಲ್ಲ. ಓಕೆ, ಡನ್ನ. ಈ ರೀತಿ ಪೇಜಸ್ ಓಪನ್ ಆಗುತ್ತೆ. ಗೊತ್ತಿರಲಿ, ಮೊದಲು ಹಾಲ್ ಟಿಕೆಟು, ಆಮೇಲೆ ನಿಮ್ಮದು ಕಲರ್ ಪ್ರಿಂಟೌಟು, ID ಪ್ರೂಫು, ಈ ತರಹದ ಎಲ್ಲ ನೀವು ಡಾಕ್ಯುಮೆಂಟ್ಸನ್ನು ಒಯ್ಯಬೇಕು. ಅದೇ ರೀತಿ ಯಾವುದೇ ನೀವು ಮಿಸ್ಬಿಹೇವ್ ಮಾಡೋಂಗಿಲ್ಲ. ನಿಮಗಾಗಿ ಅಲ್ಲಿ ಏನು ಮಾಡಿರ್ತಾರೆ, ಏನೇ ಒಂದು ಪ್ರಾಬ್ಲಮ್ ಇದ್ರೂ ನೀವು ಈ ನಂಬರ್ಗೆ ಮೆಸೇಜ್ ಹಾಕಿರಿ. ಅದೇ ರೀತಿ ನಿಮಗೆ ಒಂದು ವೇಸ್ಟ್ ಪೇಪರ್ ಕೊಟ್ಟಿರ್ತಾರೆ, ಏನೇ ಸೊಲ್ಯೂಷನ್ ಇದ್ದರೂ ಅದ್ರೊಳಗೆ ಮಾಡಿರಿ. ಬರುವಾಗ ಅದನ್ನು ವೇಸ್ಟ್ ಪೇಪರಲ್ಲೇ ಇಟ್ಕೊಂಬರ್ರಿ. ಈ ಎಲ್ಲ ಕ್ಯಾಮ್ರಾದ ನಿಮ್ಮನ್ನ ಎಂಕ್ವೈರಿ ಮಾಡ್ತಿರ್ತಾರೆ. ಓಕೆ, ಈ ಥರದ ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು. ಅದೇ ರೀತಿ ನೀವು ಎಲ್ಲರೂ ರೆಡಿ ಆಗಿರಿ. ಆಲ್ ದ ಬೆಸ್ಟ್. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.